ಹಲೋ ಫ್ರೆಂಡ್ಸ್, ಕಳ್ಳತನ ಮಾಡೋದು ತಪ್ಪು. ಆದ್ರೆ ಕೆಲ ಕಳ್ಳರ ಐಡಿಯಾಗಳನ್ನ ನೋಡಿದ್ರೆ ನಗೋದೇ ಇರೋಕ್ಕಾಗಲ್ಲ. ಇನ್ನು ಕೆಲವರನ್ನ ನೋಡಿದ್ರೆ ತಲೆ ತಿರುಗುತ್ತೆ. ಈ ವಿಡಿಯೋದಲ್ಲಿ ಕ್ಯಾಮೆರಾದಲ್ಲಿ ಸಿಕ್ಕಿಬಿದ್ದ ಅಂತಹ ಕಳ್ಳರ ಕಳ್ಳತನಗಳನ್ನ ನೋಡೋಣ. ಅವೇರ್ನೆಸ್ಗಾಗಿ ಮಾಡಿರೋ ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಈ ಘಟನೆ ಮಹಾರಾಷ್ಟ್ರದ ನಾಸಿಕಲ್ಲಿ ನಡೆದಿದೆ. ಒಬ್ಬ ಮಹಿಳೆ ಮನೆಗೆ ಬಂದು ಡೋರ್ ಓಪನ್ ಮಾಡ್ತಾಳೆ. ಅಷ್ಟರಲ್ಲಿ ಮಾಸ್ಕ್ ಹಾಕೊಂಡಿರೋ ಇಬ್ರು ವ್ಯಕ್ತಿಗಳು ಅಲ್ಲಿಗೆ ಬಂದು ನೀರು ಕೇಳ್ತಾರೆ. ಮಹಿಳೆ ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಾಳೆ. ಆ ಇಬ್ಬರು ನಟಿಸೋದಕ್ಕಾಗಿ ಅವರ ಸಾಮಾನನ್ನ ಒಳಗೆ ಇಡೋಕೆ ಹೆಲ್ಪ್ ಮಾಡ್ತಾರೆ. ಮಹಿಳೆ ನೀರು ತಂದು ಕೊಡ್ತಾಳೆ. ಇಬ್ರು ನೀರು ಕುಡಿದು ಗ್ಲಾಸ್ ವಾಪಸ್ ಕೊಡ್ತಿದ್ದಂತೆ ಒಳಗೆ ನುಗ್ಗಿ ಆಕೆಯ ಕೊರಳಲ್ಲಿದ್ದ ಚೈನ್ ಎಳೆದುಕೊಳ್ತಾರೆ. ಇಬ್ಬರು ಓಡೋಕೆ ಶುರು ಮಾಡ್ತಾರೆ. ಒಬ್ಬ ಓಡಿ ಹೋಗ್ತಾನೆ. ಆದ್ರೆ ಮಹಿಳೆ ಇನ್ನೊಬ್ಬನ ಟೀ ಶರ್ಟ್ ಗಟ್ಟಿಯಾಗಿ ಹಿಡಿದುಕೊಂಡು ತಡೆಯೋಕೆ ಫುಲ್ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಅವನ ಪಾರ್ಟ್ನರ್ ವಾಪಸ್ ಬಂದು ಇವನನ್ನ ಬಿಡಿಸಿ ಆಮೇಲೆ ಇಬ್ರು ಕೂಡ ಓಡೋಗ್ತಾರೆ. ಅದಕ್ಕಾಗಿ ಅಪರಿಚಿತರು ಮನೆ ಮುಂದೆ ಬಂದು ಕರೆದ್ರೆ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬೇಡಿ. ಈ ಕ್ಲಿಪ್ ಮೈಸೂರಿನ ಬಿಯರ್ ಶಾಪ್ ಅಲ್ಲಿರೋ CCTVಯದ್ದು. ಇದರಲ್ಲಿ 4 ಜನ ಹುಡುಗರು ಬರ್ತಾರೆ. ಮತ್ತೆ ರಾಡ್ ಇಂದ ಶಟರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾರೆ. ತುಂಬಾ ಕಷ್ಟಪಟ್ಟ ಮೇಲೆ ಶಟರ್ ಮುರಿದು ಒಳಗಡೆ ಹೋಗ್ತಾರೆ. ದುಡ್ಡು ತಗೊಂಡು ಆಚೆ ಬರ್ತಾರೆ. ಒಬ್ಬ ಮನುಷ್ಯ ಕತ್ತಿ ಹಿಡಿದುಕೊಂಡು ಅಂಗಡಿಗೆ ನುಗ್ತಾನೆ. ದುಡ್ಡು ಆಚೆ ತೆಗಿ ಅಂತಾನೆ. ಅಂಗಡಿಯಲ್ಲಿದ್ದ ವ್ಯಕ್ತಿ ಸಖತ್ ಧೈರ್ಯಶಾಲಿ. ತಕ್ಷಣ ದೊಣ್ಣೆ ಎತ್ಕೊಂಡು ಅವನಿಗೆ ಚಚ್ಚಿ ಬಿಡ್ತಾನೆ. ಅದಕ್ಕೆ ಹೆದರಿ ಕಳ್ಳ ಓಡೋಗ್ತಾನೆ. ಆಮೇಲೆ ಇನ್ನೊಬ್ಬ ಮನುಷ್ಯ ಆ ವ್ಯಕ್ತಿ ಕೈಯಿಂದ ದೊಣ್ಣೆ ಕಿತ್ಕೊಂಡು ಕಳ್ಳನ ಹಿಂದೆಯೇ ಓಡ್ತಾನೆ. ನಿಜಕ್ಕೂ ಇವರ ಧೈರ್ಯವನ್ನ ಮೆಚ್ಚಲೇಬೇಕು. ಒಬ್ಬ ಮನುಷ್ಯ ಅಂಗಡಿಗೆ ಬಂದು ಗನ್ ತೋರಿಸಿ ಅಂಗಡಿಯವನಿಗೆ ದುಡ್ಡು ಕೊಡು ಅಂತಾನೆ. ಪಾಪ ಅಂಗಡಿಯವನು ಗಲ್ಲಾಪೆಟ್ಟಿಗೆ ಓಪನ್ ಮಾಡಿ ಸ್ವಲ್ಪ ದುಡ್ಡು ಕೊಡ್ತಾನೆ. ಆದ್ರೆ ಕಳ್ಳ ಇನ್ನೂ ಕೊಡು ಅಂತಾನೆ. ಅನಿವಾರ್ಯವಾಗಿ ಇಡೀ ಗಲ್ಲಾಪೆಟ್ಟಿಗೆ ಖಾಲಿ ಮಾಡಿ ಕೊಡ್ತಾನೆ. ಆದ್ರೆ ಅವನು ಸುಮ್ಮನಿರದೆ ಅಂಗಡಿಯವನಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಳ್ಳನೇ ಒಳಗೆ ಬಂದು ಗಲ್ಲಾಪೆಟ್ಟಿಗೆ ಚೆಕ್ ಮಾಡ್ತಾನೆ. ಅವನಿಗೂ ಏನೂ ಸಿಗಲ್ಲ. ಇನ್ನೊಂದು ಗಲ್ಲಾಪೆಟ್ಟಿಗೆ ಓಪನ್ ಮಾಡು ಅಂತ ಹೇಳುವಾಗ ಗನ್ ಅನ್ನ ಬೋರ್ಡ್ ಮೇಲೆ ಇಟ್ಟು ಬಿಡ್ತಾನೆ. ಅದೇ ತಪ್ಪು ಅವನು ಸಿಕ್ಕಿ ಬೀಳೋಕೆ ಕಾರಣ ಆಯ್ತು. ಒಬ್ಬ ಮನುಷ್ಯ ತಕ್ಷಣ ಅವನನ್ನ ಹಿಡಿದುಕೊಳ್ತಾನೆ. ಆಮೇಲೆ ಅಂಗಡಿಯವರೆಲ್ಲ ಸೇರಿ ಅವನಿಗೆ ಧರ್ಮದೆಟ್ಟು ಕೊಡ್ತಾರೆ. ಹೊರಗಡೆಯಿಂದಲೂ ಜನ ಬಂದು ಸೇರ್ತಾರೆ. ಈ ಮಹಾಶಯ ಅಂಗಡಿಯಲ್ಲಿ ಏನೋ ಸಾಮಾನನ್ನ ಕೈಗೆ ತಗೊಂಡು ನೋಡ್ತಾನೆ. ಅದನ್ನ ತನ್ನ ಫ್ರೆಂಡ್ಗೆ ತೋರಿಸೋಕೆ ಅಂಗಡಿಯಿಂದ ಆಚೆಗೆ ಹೋಗ್ತಾನೆ. ಅಂಗಡಿಯವನು ಸರಿ ವಾಪಸ್ ಬಂದು ದುಡ್ಡು ಕೊಡ್ತಾನೆ ಅನ್ಕೊಂಡು ಯಾವುದೋ ಮಾತುಕತೆಯಲ್ಲಿ ಬ್ಯುಸಿ ಆಗ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಆ ಮನುಷ್ಯ ನೇರವಾಗಿ ಬೈಕ್ ಮೇಲೆ ಕುಳಿತು ಎಸ್ಕೇಪ್ ಆಗ್ಬಿಡ್ತಾನೆ. ಸೊ ಅಂಗಡಿ ಮಾಲೀಕರೇ ಇಂತಹ ಕಳ್ಳರಿಂದ ಸ್ವಲ್ಪ ಹುಷಾರಾಗಿರಿ. ಮಲೇಷಿಯಾದ ಈ CCTV ಕ್ಲಿಪ್ ನೋಡಿ. ಒಬ್ಬ ಮನುಷ್ಯ ಸ್ಕೂಟಿಯಲ್ಲಿ ಬರ್ತಾನೆ. ಒಬ್ಬ ಮಹಿಳೆಯ ಎದುರು ನಿಂತು ಆಕೆಯ ಹ್ಯಾಂಡ್ ಬ್ಯಾಗ್ ಕಸಿದುಕೊಂಡು ಓಡ್ತಾನೆ. ಸ್ವಲ್ಪ ದೂರ ಹೋಗ್ತಿದ್ದಂತೆ ಆ ಮಹಿಳೆ ಅವನ ಸ್ಕೂಟಿಯನ್ನೇ ಎತ್ಕೊಂಡು ಬಿಡ್ತಾಳೆ. ಈಗ ಪಾಪ ಆ ಕಳ್ಳ ವಾಪಸ್ ಬಂದು ಆಕೆಯ ಹಿಂದೆ ಓಡ್ತಿದ್ದಾನೆ. ಆದ್ರೆ ನನ್ಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಕಳ್ಳ ಸ್ಕೂಟಿ ತಗೊಂಡು ಯಾಕೆ ಓಡೋಗ್ಲಿಲ್ಲ ಅಂತ. ಮಧ್ಯಪ್ರದೇಶದ ಖಾರ್ಗೋನ್ನಲ್ಲಿ ಒಬ್ಬ ಸಪ್ಲೈಯರ್ ಅಂಗಡಿಯಿಂದ ಬ್ಯಾಗ್ ನಲ್ಲಿದ್ದ 2,85,000 ಹಣದಲ್ಲಿ ಸುಮಾರು 2,50,000 ಹಣವನ್ನ ಒಬ್ಬ ಕಳ್ಳ ಕದ್ದುಕೊಂಡು ಹೋದ. ಕಳ್ಳತನ ಮಾಡಿದ್ಮೇಲೆ ಅಲ್ಲೊಂದು ಕ್ಷಮಾಪಣಾ ಪತ್ರ ಇಟ್ಟು ಹೋಗಿದ್ದ. ಅದರಲ್ಲಿ ಬರೆದಿತ್ತು, ನನಗೆ ದುಡ್ಡಿನ ತುಂಬಾ ಅಗತ್ಯವಿತ್ತು, ಅದಕ್ಕಾಗಿ ಕದೀತಿದ್ದೀನಿ. ಪ್ರಾಮಿಸ್ ಮಾಡ್ತೀನಿ 6 ತಿಂಗಳಲ್ಲಿ ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ. ಆಮೇಲೆ ನೀವು ಯಾವ ಶಿಕ್ಷೆ ಕೊಟ್ಟರು ನನಗೆ ಮಂಜೂರು. ಸದ್ಯಕ್ಕೆ ನಾನು ಎದುರಿಗೆ ಬರೋಕೆ ಆಗೋಲ್ಲ ಅಂತ ಬರೆದಿದ್ದ. ಎಂತ ಪ್ರಾಮಾಣಿಕ ಕಳ್ಳ ಗುರು ಇವನು. ರಾಜ್ಕೋಟ್ ಅಲ್ಲಿ ಒಂದು ಆಕ್ಸಿಸ್ ಗಾಡಿ ನಿಂತಿರುತ್ತೆ. ಒಬ್ಬ ಕಳ್ಳ ಬಂದು ಮೊದಲು ಚೆಕ್ ಮಾಡ್ತಾನೆ, ಹ್ಯಾಂಡಲ್ ಲಾಕ್ ಆಗಿದೆಯಾ ಇಲ್ವಾ ಅಂತ. ಆಮೇಲೆ ಕಾಲಿಂದ ಜೋರಾಗಿ ಒದ್ದು ಹ್ಯಾಂಡಲ್ ಲಾಕ್ ಮುರಿದು ಹಾಕ್ತಾನೆ. ಅಷ್ಟರಲ್ಲಿ ಅವನ ಪಾರ್ಟ್ನರ್ ಬರ್ತಾನೆ. ಇಬ್ರು ಸೇರಿ ಗಾಡಿ ನೂಕಿಕೊಂಡು ಸ್ಕೂಟಿ ತಗೊಂಡು ಓಡೋಗ್ತಾರೆ. ಈ CCTV ಫುಟೇಜ್ ಕೇರಳದಲ್ಲಿ ರೆಕಾರ್ಡ್ ಆಗಿದೆ. ಒಬ್ಬ ಮನುಷ್ಯ ತನ್ನ ಬೈಕ್ ನಲ್ಲಿ ಬರ್ತಾನೆ. ಬೈಕ್ ಪಾರ್ಕ್ ಮಾಡಿ ಹೆಲ್ಮೆಟ್ ಅನ್ನ ಬೈಕ್ ಸೈಡ್ ಅಲ್ಲಿ ತೂಗು ಹಾಕ್ತಾನೆ. ಸ್ವಲ್ಪ ಹೊತ್ತಿನ ನಂತರ ವಾಪಸ್ ಬೈಕ್ ಮೇಲೆ ಕುಳಿತಾಗ ಹೋಗೋದಕ್ಕಿಂತ ಮುಂಚೆ ಪಕ್ಕದಲ್ಲಿದ್ದ ಬೇರೆ ಬೈಕ್ ನ ಹೆಲ್ಮೆಟ್ ಎತ್ಕೊಂಡು ಹೊರಟೋಗ್ತಾನೆ. ಅದಕ್ಕಾಗಿ ಫ್ರೆಂಡ್ಸ್, ನೀವು ನಿಮ್ಮ ದುಬಾರಿ ಹೆಲ್ಮೆಟ್ ಅನ್ನ ಆಚೆ ಇಡಬೇಡಿ. ಯಾರಿಗೊತ್ತು ಯಾರೋ ನಿಮ್ಮ ಹೆಲ್ಮೆಟ್ ಅನ್ನೇ ಹಾರಿಸ್ಕೊಂಡು ಹೋಗಬಹುದು. ಈ ಕಳ್ಳ ಸಖತ್ ಕಷ್ಟಪಟ್ಟು ಕಿಟಕಿ ಮುರಿದು ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಇಷ್ಟೊಂದು ದೊಡ್ಡ ದಾರಿನೇ ಓಪನ್ ಆಗಿದೆ ಅಂತ. ದುಡ್ಡು, ಚೈನ್, ಮೊಬೈಲ್ ಅಂದ್ರೆ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಬಟ್ಟೆ ಕದಿಯೋರು ಯಾರ್ಗುರು ನೋಡಿ. ಇವನು ಒಣಗಾಕಿರೋ ಬಟ್ಟೆಗಳನ್ನ ಕದೀತಿದ್ದಾನೆ.
ಒಂದು ಮೊಬೈಲ್ ಶಾಪ್ ನ ಈ ಕ್ಲಿಪ್ ನೋಡಿ. ಒಬ್ಬ ಹುಡುಗ ಮೂಲೆಯಲ್ಲಿ ನಿಂತಿರ್ತಾನೆ. ಅವನ ಎದುರಿಗೆ ಹೊಸ ಮೊಬೈಲ್ ಗಳನ್ನ ಇಟ್ಟಿರ್ತಾರೆ. ಇವನು ಆ ಮೊಬೈಲ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇರ್ತಾನೆ. ಶಾಪ್ ನವನು ಒಬ್ಬ ಅಜ್ಜಿ ಜೊತೆ ಮಾತಾಡೋದ್ರಲ್ಲಿ ಬಿಸಿ ಇರ್ತಾನೆ. ತಕ್ಷಣ ಆ ಹುಡುಗ ಮೆಲ್ಲನೆ ಒಂದು ಮೊಬೈಲ್ ಬಾಕ್ಸ್ ಎತ್ಕೊಳ್ತಾನೆ. ಅದನ್ನ ಟೇಬಲ್ ಮೇಲೆ ಇಟ್ಟು ಆಮೇಲೆ ಜೇಬಿಗೆ ಇಳಿಸಿಕೊಳ್ತಾನೆ. ಆಮೇಲೆ ಶಾಪ್ ನವನ ಜೊತೆ ಮಾತಾಡೋ ತರಹ ನಟಿಸಿ ಆರಾಮಾಗಿ ಆಚೆ ಹೋಗ್ತಾನೆ. ಬಿಹಾರದ ಮುಜಾಫರ್ಪುರದ ಈ ಕ್ಲಿಪ್ ನೋಡಿ. ಒಬ್ಬ ಮಹಿಳೆ ಪೆಟ್ರೋಲ್ ಬಂಕ್ ಅಲ್ಲಿ ಯಾರೋ ಬರ್ಲಿ ಅಂತ ವೈಟ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಇಬ್ರು ಬೈಕ್ ಸವಾರರು ಅಲ್ಲಿಂದ ಹಾದು ಹೋಗ್ತಾರೆ. ಸ್ವಲ್ಪ ದೂರ ಹೋಗಿ ವಾಪಸ್ ಯೂ ಟರ್ನ್ ಮಾಡ್ಕೊಂಡು ಬರ್ತಾರೆ. ಚಾನ್ಸ್ ಸಿಕ್ಕ ತಕ್ಷಣ ಹಿಂದೆ ಕೂತಿದ್ದವನು ಆ ಮಹಿಳೆಯ ಚೈನ್ ಎಳೆದುಕೊಂಡು ಹೋಗ್ತಾನೆ. ಇಬ್ರು ಮಹಿಳೆಯರು ಅಂಗಡಿಗೆ ಬಟ್ಟೆ ನೋಡೋಕೆ ಬರ್ತಾರೆ. ಅಂಗಡಿಯವನು ಬಟ್ಟೆ ತಗೊಳ್ಳೋಕೆ ಸೈಡ್ಗೆ ಹೋದ ತಕ್ಷಣ ಆ ಮಹಿಳೆ ಚಾಲಾಕಿತನದಿಂದ ಕೆಳಗಿಟ್ಟಿದ್ದ ಬಟ್ಟೆಗಳನ್ನ ಬ್ಯಾಗ್ಗೆ ಹಾಕಿ ಬಿಡ್ತಾಳೆ. ತುಂಬಾ ಹೊತ್ತಿನ ನಂತರ ಇನ್ನೂ ಏನೇನೋ ಎತ್ತೋ ಪ್ಲಾನ್ ಅಲ್ಲಿ ಇರ್ತಾಳೆ. ಇನ್ನೊಮ್ಮೆ ಅಂಗಡಿಯವನು ಸೈಡ್ಗೆ ಹೋದ ತಕ್ಷಣ ಆ ಮಹಿಳೆ ಹಿಂದೆ ಇದ್ದ ಒಂದು ಬಾಕ್ಸ್ ಎತ್ತಿಕೊಳ್ತಾಳೆ. ನೋಡಿ ಕೆಳಗಿಟ್ಟು ಆಮೇಲೆ ಅದನ್ನ ಬ್ಯಾಗ್ಗೆ ಹಾಕಿ ಬಿಡ್ತಾಳೆ. ಆದ್ರೆ ಈ ಬಾರಿ ಅಂಗಡಿಯವನು ನೋಡ್ಬಿಡ್ತಾನೆ. ಮಹಿಳೆಯ ಕಳ್ಳತನ ಸಿಕ್ಕಿ ಬೀಳುತ್ತೆ. ಒಬ್ಬ ಕಳ್ಳ ಬೈಕ್ ಕದೀತಿರ್ತಾನೆ. ಅಷ್ಟರಲ್ಲಿ ಇನ್ನೊಬ್ಬ ಕಳ್ಳ ಅಲ್ಲಿಗೆ ಬರ್ತಾನೆ. ಆಚೆ ಈಚೆ ನೋಡಿ ಬೈಕ್ ಮೇಲೆ ಕೂತುಕೊಳ್ಳೋಕೆ ಹೋದಾಗ ಇಬ್ರು ಕಳ್ಳರು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಹೆದರಿ ಓಡೋಗ್ತಾರೆ. ಆಂಧ್ರ ಪ್ರದೇಶದಲ್ಲಿ ಎಷ್ಟು ಕಿಲಾಡಿಯಾಗಿ ಕಳ್ಳತನ ಮಾಡಿದ್ದಾರೆ ನೋಡಿ. ಒಬ್ಬ ವ್ಯಕ್ತಿ ಸ್ಕೂಟಿಯಲ್ಲಿ ಬಂದು ಸ್ಟ್ಯಾಂಡ್ ಹಾಕ್ತಾನೆ. ಅಷ್ಟರಲ್ಲಿ ಒಬ್ಬ ಮನುಷ್ಯ ಅವನನ್ನ ಫಾಲೋ ಮಾಡ್ತಾ ಹತ್ರ ಬರ್ತಾನೆ. ಸ್ವಲ್ಪ ಮುಂದೆ ಹೋಗಿ ಟರ್ನ್ ಮಾಡಿ ಜಾರಿ ಬಿದ್ದಂತೆ ನಾಟಕ ಮಾಡ್ತಾನೆ. ಆ ವ್ಯಕ್ತಿ ಅವನನ್ನ ಎತ್ತೋಕೆ ಹೋದ ತಕ್ಷಣ ಅವನ ಪಾರ್ಟ್ನರ್ ಬಂದು ಆ ವ್ಯಕ್ತಿಯ ಮುಂಭಾಗದ ಜೇಬಿನಿಂದ ಮೊಬೈಲ್ ಎತ್ತಿ ಬಿಡ್ತಾನೆ. ಆ ಇಬ್ಬರು ಕಳ್ಳರು ಇಲ್ಲೂ ಅದೇ ಐಡಿಯಾ ಯೂಸ್ ಮಾಡಿದ್ರು. ಬೆಳಗ್ಗೆ 8:30ಕ್ಕೆ ಸುರೇಂದ್ರ ಅನ್ನೋ ಪ್ರೊಫೆಸರ್ ಕಾಲೇಜ್ಗೆ ಹೋಗ್ತಿದ್ರು. ಅಷ್ಟರಲ್ಲಿ ಅದೇ ಕಳ್ಳ ಅವರ ಹತ್ರ ಬಂದು ಬಿದ್ದಂತೆ ನಟಿಸಿದ. ಸುರೇಂದ್ರ ಅವರು ಎತ್ತೋಕೆ ಹೋದ ತಕ್ಷಣ ಅವನ ಫ್ರೆಂಡ್ ಬಂದು ಜೇಬಿಂದ ಫೋನ್ ಕದ್ದುಕೊಂಡ. ಇಬ್ಬರು ಅಲ್ಲಿಂದ ಕಾಲ್ ಕಿತ್ತರು. ಇವರು ಮುಂದೆ ಹೋದ್ರು. ತಮಗೆ ಗೊತ್ತಾಗಲಿಲ್ಲ ಫೋನ್ ಕದ್ದು ಹೋಗಿದೆ ಅಂತ. ಸ್ವಲ್ಪ ಹೊತ್ತಿನ ನಂತರ ವಾಪಸ್ ಬಂದು ಓಡೋಕೆ ಶುರು ಮಾಡಿದ್ರು. ಆದ್ರೆ ಈಗೇನು ಪ್ರಯೋಜನ? ಅಷ್ಟರಲ್ಲಿ ಆ ಕಳ್ಳರು ಎಷ್ಟೋ ಮುಂದೆ ಹೋಗಿದ್ರು. ಒಬ್ಬ ಕಳ್ಳ ರಾತ್ರಿ 1:30 ಗಂಟೆಗೆ ಮನೆ ಮೇನ್ ಗೇಟ್ ಮೇಲೆ ಹತ್ತಿ ಒಳಗಡೆ ಹಾರ್ತಾನೆ. ಕಾಲಿಗೆ ಪೆಟ್ಟು ಬಿದ್ದು ಕುಂಟುತ್ತಾ ಒಳಗಡೆ ಹೋಗ್ತಿರ್ತಾನೆ. ಅಷ್ಟರಲ್ಲೇ ಒಳಗಡೆಯಿಂದ ಒಬ್ಬ ಹೆಂಗಸು ಜೋರಾಗಿ ಕಿರುಚೋಕೆ ಶುರು ಮಾಡ್ತಾಳೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ 2024ರಲ್ಲಿ ಪುಷ್ಪಲತಾ ಜ್ಯುವೆಲರ್ಸ್ ಅಲ್ಲಿ ಒಬ್ಬ ಕಳ್ಳಿ ಸಿಕ್ಕಿಬಿದ್ದಳು. ತನ್ನ ಮೈದುನನ ಜೊತೆ ಸೇರಿ 86,000 ರೂಪಾಯಿ ಮೌಲ್ಯದ ಚಿನ್ನದ ಓಲೆ ಕದಿಯೋಕೆ ಬಂದಿದ್ದಳು. ಆದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಕೈ ಮುಗಿಯೋಕೆ ಶುರು ಮಾಡ್ತಾಳೆ. ನನ್ನನ್ನ ಬಿಟ್ಬಿಡಿ ಪೊಲೀಸರನ್ನ ಕರಿಬೇಡಿ ಎಂದು ಬೇಡಿಕೊಳ್ತಾಳೆ. ಆದ್ರೆ ಅಲ್ಲಿನ ಜನರ ಪ್ರಕಾರ ಈಕೆ ಸಖತ್ ಖಿಲಾಡಿ ಕಳ್ಳಿಯಂತೆ. ಮುಂಚೆಯೂ ಇಂತಹ ಕೆಲಸಗಳನ್ನ ಮಾಡಿದ್ದಳಂತೆ. ಒಬ್ಬ ವ್ಯಕ್ತಿ ಮೊಬೈಲ್ ಶಾಪ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಐಫೋನ್ 15 Pro ನೋಡ್ತಿರ್ತಾನೆ. ಅವನು ಫೋನ್ ಅಲ್ಲಿ ಮಾತಾಡ್ತಾ ಆ ಐಫೋನ್ ಹಿಡಿದುಕೊಂಡೇ ಶಾಪ್ ನಿಂದ ಹೊರಟು ಹೋಗ್ತಾನೆ. ಶಾಪ್ ನವನು ಫೋನ್ ಅಲ್ಲಿ ಬಿಸಿ ಇರ್ತಾನೆ. ಸ್ವಲ್ಪ ಸೆಕೆಂಡ್ಗಳ ನಂತರ ನೋಡಿ ಶಾಕ್ ಆಗ್ತಾನೆ. ಹೊರಗಡೆ ಬಂದು ನೋಡ್ತಾನೆ. ಆದ್ರೆ ಅವನು ಇರಲ್ಲ. ಈ ವಿಡಿಯೋಗಿಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ ಮೇಲಿಂದಾದ್ರೂ ಕಳ್ಳರಿಂದ ಎಚ್ಚರವಾಗಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.